ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಶಿಥಿಲಗೊಂಡ ಕೊಠಡಿಗಳನ್ನು ನೆಲಸಮ ಮಾಡುವಂತೆ ಸಂಸತ್ ಮಕ್ಕಳಿಂದ ಮನವಿ. ಪೋತ್ನಾಳ್ ಸಮೀಪದ ಜೀನೂರು ಕ್ಯಾಂಪ್ನಲ್ಲಿ ವಿಮುಕ್ತಿ ಸಂಸತ್ ಮಕ್ಕಳಿಂದ ಗಿರಿಜನರ ಉಪಯೋಜನೆ 100 ಕೊಠಡಿಗಳ ಯೋಜನೆ ಅಡಿಯಲ್ಲಿ 2001-2002ರಲ್ಲಿ ನಮ್ಮ ಗ್ರಾಮಕ್ಕೆ ಶಾಲಾ ಕೊಠಡಿ ಮಂಜೂರು ಆಗಿದ್ದು, ಅದನ್ನು ಯಾರೋ ಗುತ್ತಿಗೆದಾರರು ಕಟ್ಟಡವನ್ನು ಮುಗಿಸದೆ ಅರ್ಧ ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ. ಸುಮಾರು 22 ವರ್ಷ ಕಳೆದಿವೆ. ಆ ಕಟ್ಟಡ ತುಂಬಾ ಶಿಥಿಲಗೊಂಡಿದ್ದು, ಅದುದರಿಂದ ಭಯದ ವಾತಾವರಣದಲ್ಲಿ ಕಲಿಯುವ ಸ್ಥಿತಿ ಎದುರಾಗಿದೆ ಎಂದು ಸಂಸತ್ ವಿದ್ಯಾರ್ಥಿಯಾದ ಕುಮಾರ್ ಅವರು ಅಧಿಕಾರಿಗಳಿಗೆ ತಿಳಿಸಿದರು. ಸಂಸ್ಥೆಯ ಕಾರ್ಯಕರ್ತರಾದ ಶ್ರೀ ಚಾರ್ಲಿ ಉದ್ಬಾಳ್ ಅವರು ಮಾತನಾಡಿ, ಮಳೆಗಾಲ ಪ್ರಾರಂಭವಾಗಿದ್ದರಿಂದ ಮಕ್ಕಳಿಗೆ ಏನಾದರೂ ತೊಂದರೆಯಾದರೆ ಸ್ಥಳೀಯ ಸರ್ಕಾರವಾದ ಪಂಚಾಯಿತಿ ಹೊಣೆಗಾರರಾಗುತ್ತಾರೆ. ಏಕೆಂದರೆ ಇದರ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ಬಾರಿ ಮಕ್ಕಳು ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮನವಿಯನ್ನು ಸಲ್ಲಿಸಿದರೂ ಇದುವರೆಗೆ ಯಾವುದೇ ರೀತಿಯ ಮನ್ನಣೆ ನೀಡದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಮಾತನಾಡಿದರು. ನಂತರ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ನಾಗಪ್ಪ ಮತ್ತೊಮ್ಮೆ ಈ ಹಕ್ಕೊತ್ತಾಯದಿಂದ ತಮ್ಮ ಗಮನಕ್ಕೆ ತರಬಯಸಿ ನಮ್ಮ ಶಾಲೆಯಲ್ಲಿ ಶಿಥಿಲಗೊಂಡ 2 ಕೊಠಡಿಗಳನ್ನು ನೆಲಸಮ ಮಾಡಿ ವಿದ್ಯಾರ್ಥಿಗಳಿಗಾಗುವ ಅನಾಹುತಗಳನ್ನು ತಪ್ಪಿಸಿ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲು ವಿದ್ಯಾಭ್ಯಾಸಕ್ಕೆ ಸಹಕರಿಸಲು ಅಧಿಕಾರಿಗಳು ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧಿಕಾರಿಗಳು ಈ ವಿಷಯದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರಗಳನ್ನು ಬರೆದು ಈ ಸಮಸ್ಯೆಯನ್ನು ಆದಷ್ಟು ಬೇಗನೆ ಮಕ್ಕಳಿಗೆ ವಿದ್ಯಾಭ್ಯಾಸ ಪಡೆಯಲು ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳು ಮತ್ತು ಸಹ ಶಿಕ್ಷಕರು ಮತ್ತು ಸಂಸತ್ ಮಕ್ಕಳಾದ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು ಭಾಗವಹಿಸಿದ್ದರು. ನಾನು ಸರ್ಕಾರಿ ಪ್ರಾಥಮಿಕ ಶಾಲೆ ಜೀನೂರು ಕ್ಯಾಂಪ್ ಶಾಲೆಯಿಂದ ಮಾತನಾಡುತ್ತಿದ್ದೀನಿ. 2 ಕಟ್ಟಡಗಳು ತುಂಬ ಹಳೆಯದಾಗಿವೆ ಹಾಗೂ ನಮಗೆ ಕೂತುಕೊಳ್ಳಲು ಪ್ಲೇಸ್ ಇಲ್ಲ. ಇದು 2 ಕಟ್ಟಡಗಳನ್ನು ನೆಲ ಸಮಾನ ಮಾಡಬೇಕೆಂದು ವಿಮುಕ್ತಿ ಸಂಸತ್ ಕಡೆಯಿಂದ ಅಧಿಕಾರಿಗಳಿಗೆ ಒತ್ತಾಯ ಮಾಡುತ್ತಿದ್ದೇನೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಜೀನೂರು ಕ್ಯಾಂಪ್. ಇವು 2 ಕಟ್ಟಡಗಳು ತುಂಬ ಹಳೆಯದಾಗಿವೆ. ಮಳೆ ಬಂದಾಗ ಸೋರುತ್ತಿವೆ. ಅದರಿಂದ ತಾವುಗಳು ನೆಲ ಸಮಾನಗೊಳಿಸಬೇಕೆಂದು ಕೇಳಿದೆ.